ಬಿಸಿಲ ಧಗೆ ಕಮ್ಮಿ ಆದ್ರೂ ಇಳಿಕೆಯಾಗಿಲ್ಲ ತರಕಾರಿಯ ದರ. ಬೆಂಗಳೂರಲ್ಲಿ ಏರಿಕೆ ಆಗ್ತಾನೆ ಇದೆ ತರಕಾರಿಗಳ ಬೆಲೆ. ಮಾರ್ಕೆಟ್ನಲ್ಲಿ ತರಕಾರಿ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಈ ವಾರ ಬೆಲೆ ದುಬಾರಿಯಾಗಿ ಹೋಗಿದೆ. ಬಿಸಿಲು ಹೆಚ್ಚಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಫಸಲು ಬಂದಿಲ್ಲ. ಹೊಸ ಬೆಳೆ ಬರೋವರೆಗೂ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ. ಎಷ್ಟಿದೆ ಹಾಗಿದ್ರೆ ತರಕಾರಿ ದರ ಅನ್ನೋದರ ಲಿಸ್ಟ್ ಅನ್ನು ನಾವೀಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಬೀನ್ಸ್ 160 ಇತ್ತು, ಕಳೆದ ವಾರ 230 ರೂಪಾಯಿ ಆಗಿದೆ. ಹಾಗೆ ಶುಂಠಿ 200 ರೂಪಾಯಿ ಕೆಜಿ ಆಗಿದೆ. ನವಿಲುಕೋಸು 55 ಇದ್ದದ್ದು 80 ರೂಪಾಯಿ ಆಗಿದೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಭಾರಿ ದುಬಾರಿ ಆಗಿದೆ ತರಕಾರಿ ದರ. ಇನ್ನು ದಪ್ಪ ಮೆಣಸಿನಕಾಯಿ 40 ರೂಪಾಯಿ ಇತ್ತು, 72 ರೂಪಾಯಿ ಆಗಿದೆ. ಹೊಸ ಬೆಳೆ ಬರೋವರೆಗೂ ಇನ್ನಷ್ಟು ಬೆಲೆ ಜಾಸ್ತಿ ಆಗುವಂಥ ಚಾನ್ಸಸ್ ಕಂಡು ಬರ್ತಾ ಇದೆ. ಬಟಾಣಿ 160 ಇತ್ತು, 200 ರೂಪಾಯಿ ಆಗಿದೆ. ಗಗನಕ್ಕೇರ್ತಲೇ ಇದೆ ತರಕಾರಿ ದರ. ಟೊಮ್ಯಾಟೊ 30 ರೂಪಾಯಿ ಇದ್ದದ್ದು 40 ರೂಪಾಯಿ ಆಗಿದೆ. ಮಳೆ ಬಂದರೂ ಫಸಲು ಇನ್ನೂ ಇಲ್ಲದೆ ಇರಂತಹ ಕಾರಣಕ್ಕಾಗಿ ಹಸಿಮೆಣಸಿನಕಾಯಿ ಕೂಡ 80 ರೂಪಾಯಿ ಇದ್ದದ್ದು 100 ರೂಪಾಯಿ ಆಗಿದೆ. ಬೆಲೆ ಹೆಚ್ಚಳವಾಗ್ತಲೇ ಇದೆ, ಇನ್ನಷ್ಟು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈರುಳ್ಳಿಯೂ ಅಷ್ಟೇ 20 ರೂಪಾಯಿ ಇತ್ತು, 40 ರೂಪಾಯಿ ಆಗಿದೆ ಕೆಜಿಗೆ ದರ. ಸೌತೆಕಾಯಿ 30 ರೂಪಾಯಿ ಇದ್ದದ್ದು 60 ರೂಪಾಯಿಗೆ ಏರಿಕೆಯಾಗಿದೆ, ಡಬಲ್ ಆಗಿದೆ. ವಾರದ ಹಿಂದಿನ ದರ ಮತ್ತು ಈಗಿನ ದರ ನೋಡ್ತಾ ಇದ್ದೀವಿ. ಬೀನ್ಸ್ 160 ರೂಪಾಯಿ, ಅದೇ ಹೆಚ್ಚಳ ಅಂತ ಇದ್ವಿ, ಆದ್ರೆ ಈಗ ನೋಡಿದ್ರೆ 230 ರೂಪಾಯಿ ಆಗಿದೆ. ಬೀನ್ಸ್ ಮುಟ್ಟೋ ಹಾಗೆ ಇಲ್ಲ. ನವಿಲುಕೋಸು 55 ರೂಪಾಯಿ ಇತ್ತು, 80 ರೂಪಾಯಿ ಆಗಿದೆ. ಬಿಸಿಲ ಧಗೆ ಕಮ್ಮಿ ಆಗಿದೆ. ಮಳೆ ಬರ್ತಿದೆ ನಿಜ, ಆದರೆ ತರಕಾರಿ ದರದಲ್ಲಿ ಮಾತ್ರ ಇಳಿಕೆಯಾಗಿಲ್ಲ. 40 ರೂಪಾಯಿ ಇದ್ದಂತಹ ದಪ್ಪ ಮೆಣಸಿನಕಾಯಿ 72 ರೂಪಾಯಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.